ನೀವು ಅವಳ ಅಟೆನ್ಷನ್ಗಾಗಿ, ನೀವು ಅವಳ ವ್ಯಾಲಿಡೇಷನ್ಗಾಗಿ, ನೀವು ಅವಳ ಸ್ನೇಹ ಪ್ರೀತಿ ಸಂಬಂಧಕ್ಕಾಗಿ ಅವಳ ಹಿಂದೆ ಭಿಕ್ಷೆ ಬೇಡ್ತಾ ಹೋದರೆ ನೀವು ಅವಳ ದೃಷ್ಟಿಯಲ್ಲಿ ಸಿಲ್ಲಿ ಆಗಿಬಿಡ್ತೀರಾ. ಆಕೆ ನಿಮ್ಮನ್ನು ಡಂಪ್ ಮಾಡ್ತಾಳೆ. ಅವಳಿಂದ ನಿಮಗೆ ಬರೀ ನೋವು, ಅವಮಾನ, ಕಣ್ಣೀರು ಮತ್ತು ಮೋಸ ಬಿಟ್ಟರೆ ಬೇರೇನೂ ಸಿಗಲ್ಲ. ಅದಕ್ಕಾಗಿ ನೀವು ಸ್ನೇಹ ಪ್ರೀತಿ ಸಂಬಂಧಕ್ಕಾಗಿ, ಅಟೆನ್ಷನ್ಗಾಗಿ, ವ್ಯಾಲಿಡೇಷನ್ಗಾಗಿ ಯಾರ ಹಿಂದೆಯೂ ಕೂಡ ಭಿಕ್ಷೆ ಬೇಡ್ತಾ ಹೋಗಬೇಡಿ. ನೀವು ಸ್ವಲ್ಪ ಇಂಟೆಲಿಜೆಂಟಾಗಿ, ನೀವು ಸ್ಟೋಯಿಸಿಸಮನ್ನು ಸ್ಟಡಿ ಮಾಡಿ. ಸಾವಿರಾರು ಫಿಲಾಸಫಿಕಲ್ ಬುಕ್ಗಳಿವೆ, ಸೈಕಾಲಜಿಕಲ್ ಬುಕ್ಸ್ಗಳಿವೆ, ಅವುಗಳನ್ನು ಸ್ಟಡಿ ಮಾಡಿ. ಅಟ್ಲೀಸ್ಟ್ ನೀವು ಹ್ಯೂಮನ್ ಸೈಕಾಲಜಿಯನ್ನು ಸ್ಟಡಿ ಮಾಡಿ. ಮುಖ್ಯವಾಗಿ ನೀವು ವುಮನ್ ಸೈಕಾಲಜಿಯನ್ನಾದರೂ ಸ್ಟಡಿ ಮಾಡಿ. ಈ 8 ಪವರ್ಫುಲ್ ಸೈಕಾಲಜಿಕಲ್ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ. ಅವಳು ನಿಮ್ಮ ಹಿಂದೆ ಬಂದೇ ಬರ್ತಾಳೆ, ನೋ ಡೌಟ್. ಜಸ್ಟ್ ಫಾಲೋ ದೀಸ್ 8 ಪವರ್ಫುಲ್ ಸೈಕಾಲಜಿಕಲ್ ಟ್ರಿಕ್ಸ್. ಟ್ರಿಕ್ ನಂಬರ್ 1, ಯೂಸ್ ದ ಪವರ್ ಆಫ್ ಅಬ್ಸೆನ್ಸ್. ಪವರ್ ಆಫ್ ಅಬ್ಸೆನ್ಸನ್ನು ನೀವು ಅವಳ ಮೇಲೆ ಅಪ್ಲೈ ಮಾಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದು ನಮಗೆ ಈಸಿಯಾಗಿ ಸಿಗತ್ತೋ, ಪುಕ್ಸಟೆಯಾಗಿ ಸಿಗತ್ತೋ ಅದಕ್ಕೆ ಯಾವತ್ತೂ ಕೂಡ ನಾವು ಬೆಲೆ ಕೊಡಲ್ಲ. ನೀವು ನಿಮ್ಮ ಅಟೆನ್ಷನನ್ನು, ನೀವು ನಿಮ್ಮ ಕೇರನ್ನು, ನೀವು ನಿಮ್ಮ ಟೈಮನ್ನು ಅವಳಿಗೆ ಈಸಿಯಾಗಿ ಕೊಟ್ಟರೆ, ಪುಕ್ಸಟೆಯಾಗಿ ಕೊಟ್ಟರೆ ಅವಳು ಅದನ್ನು ಮಿಸ್ಯೂಸ್ ಮಾಡ್ಕೊತಾಳೆ. ಅವಳಿಗೆ ನಿಮ್ಮ ವ್ಯಾಲ್ಯೂ ಕಡಿಮೆ ಅಂತ ಅನಿಸುತ್ತೆ. ಅವಳಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಹುಟ್ಟಲ್ಲ. ಅದಕ್ಕಾಗಿ ನೀವು ಅವಳಿಗೆ 24/7 ಅವೈಲೇಬಲ್ ಆಗಕ್ಕೆ ಹೋಗಬೇಡಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಳಿಗೆ ಅಟೆನ್ಷನ್ ಕೊಡಿ, ಅಷ್ಟೇ ನಿಮ್ಮ ಟೈಮನ್ನು ಕೊಡಿ, ಅಷ್ಟೇ ನೀವು ಅವಳಿಗೆ ಪ್ರೆಸೆನ್ಸನ್ನು ಕೊಡಿ. ಜಾಸ್ತಿ ಅವಳಿಗೆ ಟೈಮನ್ನು, ಅಟೆನ್ಷನನ್ನು, ಪ್ರೆಸೆನ್ಸನ್ನು ಕೊಡೋಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ಕಡಿಮೆ ಅವೈಲೇಬಲ್ ಆಗಿ. ನೀವು ಯಾವಾಗ ಅವಳಿಗೆ ಕಡಿಮೆ ಅವೈಲೇಬಲ್ ಆಗ್ತಿರೋ ಆವಾಗ ನಿಮ್ಮ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ, ನಿಮ್ಮ ಮೇಲೆ ಅವಳಿಗೆ ಜಾಸ್ತಿ ಅಟ್ರಾಕ್ಷನ್ ಹುಟ್ಟುತ್ತೆ. ನೀವೇನಾದರೂ ನಿಮ್ಮ ಕೆಲಸವನ್ನೆಲ್ಲ ಬಿಟ್ಬಿಟ್ಟು ಅವಳಿಗೆ 24/7 ಅವೈಲೇಬಲ್ ಆದರೆ ಅವಳಿಗೆ ನಿಮ್ಮ ಮೇಲಿನ ಎಲ್ಲ ಇಂಟ್ರೆಸ್ಟ್ ಹೋಗುತ್ತೆ, ಅಟ್ರಾಕ್ಷನ್ ಹೋಗುತ್ತೆ, ನೀವು ಸಿಲ್ಲಿ ಆಗಿಬಿಡ್ತೀರಾ. ಅಬ್ಸೆನ್ಸನ್ನು ಕ್ರಿಯೇಟ್ ಮಾಡೋದನ್ನು ಕಲೀರಿ. ನಾನು ಅವಳ ಮೇಲೆ ಈಗೋವನ್ನು ಪ್ರದರ್ಶಿಸಿ ಅಂತ ಹೇಳ್ತಾ ಇಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವೈಲೇಬಲ್ ಆಗೋದು. ಅವಳು ಎಷ್ಟು ನಿಮ್ಮ ಟೈಮನ್ನು ಸಂಪಾದನೆ ಮಾಡ್ತಾಳೋ ಅಷ್ಟೇ ಟೈಮನ್ನು ಅವಳಿಗೆ ಕೊಡೋದನ್ನು ನೀವು ಕಲಿಬೇಕು. ಎಷ್ಟೋ ಫಂಕ್ಷನ್ಗಳಲ್ಲಿ ಯಾರು ಬಂದಿರ್ತಾರಲ್ಲ ಅವ್ರಿಗೆ ವ್ಯಾಲ್ಯೂ ಸಿಗಲ್ಲ. ಯಾರು ಆ ಫಂಕ್ಷನ್ಗೆ ಬಂದಿರಲ್ವೋ, ಅಬ್ಸೆಂಟ್ ಆಗಿರ್ತಾರಲ್ಲ, ಜನ ಎಲ್ಲರೂ ಅವ್ರ ಬಗ್ಗೆ ಕೇಳ್ತಾ ಇರ್ತಾರೆ. ಯಾಕೆ ಅವ್ರು ಬಂದಿಲ್ಲ, ಅವ್ರು ಬಂದಿಲ್ಲ, ಅವ್ರು ಬಂದಿಲ್ಲ ಅಂತ ಕೇಳ್ತಾ ಇರ್ತಾರೆ. ಇದೇ ಕಾರಣ. ಎಲ್ಲಿ ಸ್ಕೇರ್ಸಿಟಿ ಇರುತ್ತೋ ಅಲ್ಲಿ ಆಟೋಮೆಟಿಕ್ಕಾಗಿ ಡಿಮ್ಯಾಂಡ್ ಹೆಚ್ಚಾಗತ್ತೆ. ಸೊ ಈ ರೀತಿ ಮಾಡುವ ಮೂಲಕ ನೀವು ನಿಮ್ಮ ಡಿಮ್ಯಾಂಡನ್ನು ಜಾಸ್ತಿ ಮಾಡೋದನ್ನು ಕಲೀರಿ. ಟ್ರಿಕ್ ನಂಬರ್ 2, ಕ್ರಿಯೇಟ್ ಯುವರ್ ಓನ್ ಹ್ಯಾಪಿನೆಸ್. ನೀವು ನಿಮ್ಮ ಸ್ವಂತ ಖುಷಿಯನ್ನು ಕ್ರಿಯೇಟ್ ಮಾಡುವ ಕಲೆಯನ್ನು ಕಲ್ಕೊಳ್ಳಿ. ನೀವು ನಿಮ್ಮೊಂದಿಗೆ ಖುಷಿಯಾಗಿರೋದನ್ನು ಕಲೀರಿ. ನೀವು ನಿಮ್ಮ ಕೆಲಸದೊಂದಿಗೆ ಖುಷಿಯಾಗಿರೋದನ್ನು, ಬ್ಯುಸಿಯಾಗಿರೋದನ್ನು ಕಲೀರಿ. ಸಪೋಸ್ ಇವಳಿಗೇನಾದರೂ ನಿಮ್ಮ ಖುಷಿ ಅವಳ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಗೊತ್ತಾಯ್ತಪ್ಪ ಅಂತಂದರೆ ಆಕೆ ನಿಮ್ಮನ್ನು ಆಟ ಆಡಿಸೋಕೆ ಶುರು ಮಾಡ್ತಾಳೆ. ನಾನೇನಾದರೂ ಒಂದಿನ ನಿಮಗೆ ಅಂದರೆ ಇವನಿಗೆ ಕಾಲ್ ಮಾಡದಿದ್ದರೆ ಈತ ದುಃಖಿ ಆಗಿಬಿಡ್ತಾನೆ. ಒಂದಿನ ಅವಳ ಕಡೆಯಿಂದ ಕಾಲ್ ಬರಲಿಲ್ಲ, ಮೆಸೇಜ್ ಬರಲಿಲ್ಲ, ಅವಳು ನಿಮ್ಮೊಂದಿಗೆ ಮಾತಾಡಲಿಲ್ಲ, ಅವಳು ನಿಮ್ಮ ಕಣ್ಣಿಗೆ ಬೀಳಲಿಲ್ಲ ಅಂತಂದಾಗ ನಿಮಗೆ ದುಃಖ ಆಗತ್ತೆ, ನಿಮಗೆ ನೆಮ್ಮದಿ ಸಿಗಲ್ಲ, ನಿಮ್ಮ ಮೂಡ್ ಔಟ್ ಆಗತ್ತೆ, ಏನೋ ಕಳ್ಕೊಂಡಂಗೆ ಅನಿಸತ್ತೆ ಅನ್ನೋದು ಏನಾದರೂ ಅವಳಿಗೆ ಗೊತ್ತಾಯ್ತಪ್ಪ ಅಂತಂದರೆ ಆಕೆ ಡೆಫಿನೆಟ್ಲಿ ನಿಮ್ಮನ್ನು ಆಟ ಆಡಿಸ್ತಾಳೆ. ಅದಕ್ಕಾಗಿ ನೀವು ಇವಳು ಇಲ್ಲದೆ ಕೂಡ ಖುಷಿಯಾಗಿರೋದನ್ನು ಕಲಿಬೇಕು. ಅಟ್ಯಾಚ್ಡ್ ಆಗಿರಬೇಕು ಅವಳ ಜೊತೆಗೆ. ಆದರೆ ಅವಳು ಡಿಟ್ಯಾಚ್ಡ್ ಆದಳಪ್ಪ ಅಂತಂದರೆ ನೀವು ದುಃಖಿ ಆಗಬಾರ್ದು. ಈ ಒಂದು ಕಲೆಯನ್ನು ನೀವು ಕಲಿಬೇಕು. ಇವಳ ಕಡೆಯಿಂದ ಕಾಲು, ಮೆಸೇಜು ಏನೂ ಬರದೇ ಇದ್ದರೂ ಕೂಡ ನನಗೇನು ವ್ಯತ್ಯಾಸ ಆಗಲ್ಲ ಅನ್ನೋ ಥರ ನೀವಿರಬೇಕು. ಅದೇ ರೀತಿ ಇರೋದನ್ನು ನೀವು ಕಲಿಬೇಕು. ನೀವು ಒಬ್ಬನೇ ಟ್ರಾವೆಲ್ಗೆ ಹೋದರೂ ಕೂಡ ಖುಷಿಯಾಗಿರಬೇಕು. ನೀವು ಎಲ್ಲೇ ಒಬ್ಬನೇ ಇದ್ದರೂ ಕೂಡ ಆ ಮೂಮೆಂಟನ್ನು ಎಂಜಾಯ್ ಮಾಡಬೇಕು. ಅವಳು ಇರದೇ ಇದ್ದರೂ ಕೂಡ ನೀವು ಬದುಕ್ತೀರಾ, ನೀವು ಖುಷಿಯಾಗಿರ್ತೀರಾ ಅನ್ನೋದನ್ನು ಅವಳಿಗೆ ನೀವು ನಿಮ್ಮ ಬಿಹೇವಿಯರ್ನ ಮೂಲಕ ತೋರಿಸಿದರೆ ಅವಳು ನಿಮ್ಮೆಡೆಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾಳೆ ಮತ್ತು ನಿಮ್ಮನ್ನು ಬಿಟ್ಟಿರೋಕ್ಕೆ ಆಕೆಯೇ ಇಷ್ಟಪಡಲ್ಲ. ಟ್ರಿಕ್ ನಂಬರ್ 3, ಕೀಪ್ ಯುವರ್ ಆರ್ಬಿಟ್. ನೀವು ನಿಮ್ಮ ಆರ್ಬಿಟನ್ನು ಬಿಡೋಕ್ಕೆ ಹೋಗ್ಬೇಡಿ. ಸಪೋಸ್ ನೀವೇನಾದರೂ ನಿಮ್ಮ ಆರ್ಬಿಟನ್ನು ಬಿಟ್ರಿಯಪ್ಪ ಅಂತಂದರೆ ಅವಳು ನಿಮ್ಮನ್ನು ಬಿಟ್ಬಿಡ್ತಾಳೆ. ಒಂದು ಅರ್ಥ ಮಾಡ್ಕೊಳ್ಳಿ, ಗಂಡು ಮಕ್ಕಳ ಲೈಫಿನ ಮೇನ್ ಪರ್ಪಸ್ ಏನಿದೆ? ನಾವು ಗಂಡು ಮಕ್ಕಳು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಹೆಂಡತಿ ಮಕ್ಕಳನ್ನು ಸಾಕಬೇಕು. ಇದು ಈ ಸಮಾಜದ ದೃಷ್ಟಿಯಲ್ಲಿ ನಮ್ಮ ಜೀವನದ ಮುಖ್ಯ ಪರ್ಪಸ್ ಆಗಿದೆ. ಆದರೆ ಹೆಣ್ಮಕ್ಕಳ ಪರ್ಪಸ್ ಏನಿಲ್ಲ. ಅವರಿಗೆ ಬರೀ ಗಂಡನನ್ನು, ಮನೆಯನ್ನು ನೋಡ್ಕೊಳ್ಳೋದಿದೆ, ಮಕ್ಕಳು ಮಾಡೋದಿದೆ ಅಷ್ಟೇ.
ಓರ್ವ ಹುಡುಗಿ ಚೆನ್ನಾಗಿ ಕಲೀಲಿಲ್ಲ, ಅವಳಿಗೆ ಯಾವುದೇ ಜಾಬ್ ಸಿಗಲಿಲ್ಲ, ಅವಳು ದುಡಿಯಲ್ಲ, ಅವಳ ಸಂಪಾದನೆ ಇಲ್ಲ ಅಂತಂದ್ರೂ ಕೂಡ ಅವಳ ಮದುವೆ ಆಗೇ ಆಗತ್ತೆ. ಯಾರಾದರೂ ಒಬ್ಬರು ಅವಳನ್ನು ಮದುವೆ ಆಗೇ ಆಗ್ತಾಳೆ. ಆದರೆ ಅದೇ ಜಾಗದಲ್ಲಿ ನಿಮ್ಮ ಸಂಪಾದನೆ ಇಲ್ಲ, ನಿಮ್ಮ ಹತ್ರ ಮನೆ ಇಲ್ಲ, ಕಾರ್ ಇಲ್ಲ, ದುಡ್ಡಿಲ್ಲಪ್ಪ ಅಂತಂದರೆ ಯಾರೂ ನಿಮ್ಮನ್ನು ಮದುವೆ ಆಗಲ್ಲ. ನಾವು ಹುಡುಗರು ನಿರುದ್ಯೋಗಿ ಹುಡುಗಿಯರನ್ನು ಕಣ್ಮುಚ್ಚಿ ಮದುವೆ ಆಗ್ತೀವಿ. ಆದರೆ ಯಾವುದೇ ಹುಡುಗಿ ನಿರುದ್ಯೋಗಿ ಪುರುಷರನ್ನು ಮದುವೆ ಆಗಲ್ಲ. ಅದಕ್ಕಾಗಿ ನೀವು ನಿಮ್ಮ ಆರ್ಬಿಟನ್ನು ಬಿಡಬಾರ್ದು. ನೀವು ನಿಮ್ಮ ಜೀವನಕ್ಕೊಂದು ಪರ್ಪಸನ್ನು ಸೆಟ್ ಮಾಡಬೇಕು. ನೀವು ನಿಮ್ಮ ಕೆಲಸಕ್ಕೆ, ನಿಮ್ಮ ಸ್ಟಡಿಗೆ, ನಿಮ್ಮ ಜಾಬ್ಗೆ, ನಿಮ್ಮ ಬಿಸ್ನೆಸ್ಗೆ ದುಡ್ಡನ್ನು ಸಂಪಾದಿಸೋಕೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕು. ನೀವು ನಿಮ್ಮ ಆರ್ಬಿಟ್ನಲ್ಲಿರಬೇಕು. ಅಂದರೆ ನಿಮ್ಮ ಲೈಫಿನ ಮೇಲೆ ಫುಲ್ಲಿ ಫೋಕಸ್ಡ್ ಆಗಿರಬೇಕು. ನೀವು ಸೂರ್ಯನ ಥರ ಕಾನ್ಸ್ಟೆಂಟ್ ಆಗಿರಬೇಕು. ನೀವು ನಿಮ್ಮ ಆರ್ಬಿಟ್ನಲ್ಲೇ ಸುತ್ತಾ ಇರಬೇಕು. ಸೂರ್ಯ ಹೇಗೆ ತನ್ನ ಕಕ್ಷೆಯ ಮೇಲೆ ಸುತ್ತಾನಲ್ಲ, ಆ ರೀತಿ ನೀವಿರಬೇಕು. ನೀವು ಇದ್ದಲ್ಲೇ ಕಾನ್ಸ್ಟೆಂಟ್ ಆಗಿರಬೇಕು. ಯಾವಾಗ ನೀವು ಕಾನ್ಸ್ಟೆಂಟ್ ಆಗಿದ್ಕೊಂಡು ನಿಮ್ಮ ಆರ್ಬಿಟ್ನಲ್ಲಿರ್ತೀರೋ ಆವಾಗ ಅವಳು ನಿಮ್ಮ ಸುತ್ತ ಸುತ್ತಾಳೆ. ಆದರೆ ನೀವು ನಿಮ್ಮ ಕೆಲಸವನ್ನು ಬಿಟ್ಟು ನಿಮ್ಮ ಆರ್ಬಿಟನ್ನು ಬಿಟ್ಟು ಇವಳ ಹಿಂದೆ ಸುತ್ತೋಕ್ಕೆ ಹೋದರೆ ಆಕೆ ನಿಮ್ಮನ್ನು ಬಿಟ್ಟು ಬಿಡ್ತಾಳೆ. ಆಕೆಗೆ ನಿಮ್ಮಲ್ಲಿ ಯಾವುದೇ ಫ್ಯೂಚರ್ ಕಾಣಿಸಲ್ಲ. ಆಕೆ ನಿಮ್ಮನ್ನು ಬಿಟ್ಟು ಬೇರೆ ಹುಡುಗರ ಹಿಂದೆ ಸುತ್ತೋಕೆ ಶುರು ಮಾಡ್ತಾಳೆ. ಅದಕ್ಕಾಗಿ ನೀವು ನಿಮ್ಮ ಆರ್ಬಿಟನ್ನು ಬಿಡೋಕ್ಕೆ ಹೋಗ್ಬಿಡಿ. ಟ್ರಿಕ್ ನಂಬರ್ 4, ಲರ್ನ್ ಟು ಸ್ಟೆಪ್ ಬ್ಯಾಕ್. ಎಲ್ಲಿ ನಿಮಗೆ ಗೌರವ ಸಿಗಲ್ವೋ ಅಲ್ಲಿ ನೀವು ನಿಮ್ಮ ಚಪ್ಪಲಿಯನ್ನು ಕೂಡ ಬಿಡಬಾರ್ದು ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಇದನ್ನು ನೀವು ಎಲ್ಲ ಕಡೆಗೂ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕಡೆ ಬೆಲೆ ಸಿಗ್ತಾನೆ ಇರುತ್ತೆ. ನೀವೇನಾದರೂ ಹುಡುಗಿಯರಿಗೆ ಸ್ವಲ್ಪ ಡಿಸ್ರೆಸ್ಪೆಕ್ಟನ್ನು ತೋರಿಸಿದ್ರೆ, ನೀವು ಸ್ವಲ್ಪ ಅವರನ್ನು ಇಗ್ನೋರ್ ಮಾಡಿದರೆ ಅವರು ಆಟ ಆಡ್ತಾರೆ. ಅವರು ನಿಮ್ಮ ಮೇಲೆ ಕೋಪಿಸಿಕೊಳ್ತಾರೆ. ನಾನು ನಿನ್ನ ಜೊತೆಗೆ ಮಾತಾಡಲ್ಲ ಅಂತ ಹೇಳಿಬಿಟ್ಟು 1 ವಾರದ ತನಕ ನಿಮ್ಮ ಜೊತೆಗೆ ಕೋಲ್ಡ್ ವಾರನ್ನು ಮಾಡ್ತಾರೆ. ಆದರೆ ಆಕೆ ಡಿಸ್ರೆಸ್ಪೆಕ್ಟನ್ನು ತೋರಿಸಿದಾಗ, ಇಗ್ನೋರ್ ಮಾಡಿದಾಗ ಹುಡುಗರು ಏನೂ ಮಾಡಲ್ಲ, ಹುಡುಗರಿಗೇನು ಅನಿಸೋದೇ ಇಲ್ಲ. ನೀವು ಈ ರೀತಿ ಆದರೆ ಆಕೆ ನಿಮ್ಮನ್ನು ಎಲ್ಲ ಆರ್ಡಿನರಿ ಹುಡುಗರ ಬಕೆಟ್ ಲಿಸ್ಟಿಗೆ ಹಾಕ್ತಾಳೆ, ನಿಮ್ಮನ್ನು ಬಿಟ್ಟು ಬಿಡ್ತಾಳೆ, ಡಂಪ್ ಮಾಡ್ತಾಳೆ, ಎಸೆದು ಬಿಡ್ತಾಳೆ ದೂರ. ಈ ರೀತಿ ನೀವು ಆಗೋಕ್ಕೆ ಚಾನ್ಸನ್ನು ಕೊಡಬಾರ್ದು. ನೀವು ಓರ್ವ ಹೈ ವ್ಯಾಲ್ಯೂ ಪುರುಷನಿದ್ದೀರಾ ಅನ್ನೋದನ್ನು ನೀವು ಪ್ರೂವ್ ಮಾಡಬೇಕು. ಸಪೋಸ್ ಆಕೆ ಏನಾದರೂ ನಿಮಗೆ ಡಿಸ್ರೆಸ್ಪೆಕ್ಟನ್ನು ತೋರಿಸಿದರೆ, ಇಂಟೆನ್ಷನಲಿ ನಿಮ್ಮನ್ನು ಇಗ್ನೋರ್ ಮಾಡಿದರೆ, ಆ ಟೈಮ್ನಲ್ಲಿ ನೀವು ಅವಳಿಂದ ದೂರ ಹೋಗುವ ಒಂದು ಧೈರ್ಯವನ್ನು ತೋರಿಸಬೇಕು. ನೀವು ಅವಳನ್ನು ಇಗ್ನೋರ್ ಮಾಡಿದರೆ ಆಕೆ ಡ್ರಾಮಾ ಮಾಡ್ತಾಳೆ. ಸೊ ನೀವು ಡ್ರಾಮಾ ಮಾಡುವ ಅವಶ್ಯಕತೆ ಇಲ್ಲ. ಆಕೆ ಬೇಕಂತಲೇ ನಿಮ್ಮನ್ನು ಇಗ್ನೋರ್ ಮಾಡಿದರೆ, ಮೈಂಡ್ ಗೇಮ್ಗಳನ್ನು ಆಡೋಕ್ಕೆ ಶುರು ಮಾಡಿದರೆ, ನಿಮಗೆ ರೆಸ್ಪೆಕ್ಟ್ ಕೊಡದೇ ಇದ್ದರೆ ನೀವು ಅವಳಿಂದ ಸೈಲೆಂಟಾಗಿ ದೂರ ಬಂದುಬಿಡಿ. ನಿಮ್ಮ ಸೈಲೆನ್ಸೇ ಅವಳಿಗೆ ಕಪಾಳಕ್ಕೆ ಹೊಡೆದಂತಿರುತ್ತೆ. ಸೈಲೆನ್ಸ್ ಈಸ್ ದ ಬೆಸ್ಟ್ ಆನ್ಸರ್ ಫಾರ್ ಸಚ್ ಪೀಪಲ್. ನೀವೇನೂ ಮಾತಾಡೋಂಗಿಲ್ಲ, ಏನೂ ಕಾರಣ ಹೇಳಲ್ಲ, ಯಾವುದೇ ಸಬೂಬ್ ಕೊಡಲ್ಲ, ಯಾವುದೇ ಥರನಾದ ಜಗಳ ಡ್ರಾಮಾಗಳನ್ನು ಮಾಡಲ್ಲ. ಸೈಲೆಂಟಾಗಿ ಅವಳಿಂದ ದೂರ ಆಗೋದು. ಒಂದು ಸರ್ತಿ ನೀವು ಏನೂ ಮಾತಾಡದೆ ಅವಳಿಗೆ ಸೈಲೆನ್ಸ್ನ ಮುಖಾಂತರ ಗುಡ್ ಬೈ ಹೇಳಿದರೆ ಅವಳಿಗೆ ಗೊತ್ತಾಗತ್ತೆ. ಸೊ ನಾನು ಈ ಥರದ ಡ್ರಾಮಾಗಳನ್ನು ಮಾಡಿದರೆ, ಅವಮಾನಗಳನ್ನು ಮಾಡಿದರೆ, ಇಗ್ನೋರೆನ್ಸನ್ನು ಮಾಡಿದರೆ ಈ ಹುಡುಗ ನನ್ನ ಕೈಮೀರಿ ಹೋಗ್ತಾನೆ ಅನ್ನೋದು ಅವಳಿಗೆ ಗೊತ್ತಾಗತ್ತೆ. ಆವಾಗ ಅವಳು ನಿಮ್ಮ ಜೊತೆಗೆ ಸರಿಯಾಗಿ ಬಿಹೇವ್ ಮಾಡೋದನ್ನು ಕಲಿತಾಳೆ. ಟ್ರಿಕ್ ನಂಬರ್ 5, ಕಲ್ಟಿವೇಟ್ ಅ ಫಿಯರ್ ಆಫ್ ಲೂಸಿಂಗ್ ಯು. ನಿಮ್ಮ ಹತ್ರ ಇವಳನ್ನು ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅನ್ನೋದನ್ನು ನೀವು ರಿವೀಲ್ ಮಾಡಬಾರ್ದು. ನಿಮ್ಮ ಹತ್ರ ಆಪ್ಷನ್ಗಳನ್ನು ಇಟ್ಕೊಳ್ಳಿ, ಮಲ್ಟಿಪಲ್ ಅಪೇರ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಇವಳನ್ನು ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತಂದರೂ ಕೂಡ ನೀವು ಅದನ್ನು ಅವಳಿಗೆ ಎಕ್ಸ್ಪ್ರೆಸ್ ಮಾಡಿ ಹೇಳಬಾರ್ದು, ಕೂಗಿ ಹೇಳಬಾರ್ದು. ನೀನೇ ನನ್ನ ಪ್ರಪಂಚ, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ಅನ್ನೋದನ್ನು ನೀವು ಯಾವತ್ತೂ ಅವಳಿಗೆ ಹೇಳಬಾರ್ದು. ಅವಳ ಮನಸ್ಸಲ್ಲಿ ನೀವು ನಿಮ್ಮನ್ನು ಕಳೆದುಕೊಳ್ಳುವ ಭಯವನ್ನು ಕ್ರಿಯೇಟ್ ಮಾಡಬೇಕು. ನಿಮಗೆ ಅವಳನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದು ಅವಳಿಗೆ ಗೊತ್ತಾಯ್ತಪ್ಪ ಅಂತಂದರೆ ಆಕೆ ತನ್ನ ಮನಸ್ಸಿಗೆ ಬಂದಂತೆ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ನಿಮಗೆ ಗೊತ್ತು, ಆಕೆ ಏನೇ ಆಟ ಆಡಿದರೂ ಕೂಡ ನೀವು ಅವಳನ್ನು ಬಿಡಲ್ಲ, ಅವಳಿಂದ ದೂರ ಹೋಗೋಕ್ಕೆ ಸಾಹಸವನ್ನು ತೋರಿಸಲ್ಲ. ಅವಳಿಗೆ ಗೊತ್ತಾದಾಕೆ ನಿಮ್ಮನ್ನು ಶೋಷಣೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಈ ಚಾನ್ಸನ್ನು ಅವಳಿಗೆ ಕೊಡಬಾರ್ದು. ನಿಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅಂತಂದರೂ ಕೂಡ ನನ್ನ ಹತ್ರ ಸಾಕಷ್ಟು ಆಪ್ಷನ್ಗಳಿವೆ, ನೀನು ಒಬ್ಬಳೇ ಏನು ಸುಂದರಿ ಅಲ್ಲ, ಸಾಕಷ್ಟು ಜನ ಇದ್ದಾರೆ ಅನ್ನೋ ಥರ ನೀವು ಬಿಹೇವ್ ಮಾಡಬೇಕು. ಸ್ವಲ್ಪ ಅವಳಿಂದ ದೂರ ಹೋಗುವೆ ಅನ್ನೋ ಒಂದು ಸಾಹಸವನ್ನು ತೋರಿಸ್ಬಿಟ್ಟು ಅವಳ ಮನಸ್ಸಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವ ಭೀತಿಯನ್ನು ಕ್ರಿಯೇಟ್ ಮಾಡಬೇಕು. ಹುಡುಗಿಯರು ಹೆಂಗೆ ಕ್ರಿಯೇಟ್ ಮಾಡಿರ್ತಾರಲ್ಲ ನಿಮ್ಮ ಮನಸ್ಸಲ್ಲಿ, ಆ ರೀತಿ ಸೇಮ್ ಭಯವನ್ನೇ ನೀವು ಅವರ ಮನಸ್ಸಲ್ಲಿ ಕ್ರಿಯೇಟ್ ಮಾಡಬೇಕು. ನೀವು ಸರಿಯಾಗಿ ಸ್ಟ್ರಾಂಗ್ ಆಗಿರುವ, ಹೆಲ್ದಿ ಆಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಿ ಆ ಬೌಂಡ್ರಿಗಳಿಗೆ ಸ್ಟಿಕ್ ಆನ್ ಆಗಿ. ಆಗ ಅವಳ ಮನಸ್ಸಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಕ್ರಿಯೇಟ್ ಆಗತ್ತೆ. ಆಕೆ ನಿಮ್ಮೊಂದಿಗೆ ಸರಿಯಾಗಿರ್ತಾಳೆ. ಟ್ರಿಕ್ ನಂಬರ್ 6, ಸೇ ನೋ ವಿದೌಟ್ ಎಕ್ಸ್ಪ್ಲನೇಷನ್. ನೀವು ಓವರ್ ಎಕ್ಸ್ಪ್ಲೇನನ್ನು ಮಾಡದೆ
ಮುಲಾಜಿಲ್ಲದೆ ನೋ ಹೇಳೋದನ್ನು ಕಲಿಬೇಕು. ಯಾವ ಕೆಲಸಗಳನ್ನು ಮಾಡೋದು ನಿಮಗೆ ಇಷ್ಟ ಇರಲ್ವೋ, ಅವಳಲ್ಲಿ ಯಾವ ಸಂಗತಿಗಳು ನಿಮಗೆ ಇಷ್ಟ ಆಗಿರಲ್ವೋ, ಯಾವ ಸಂಗತಿಗಳು ಮೀನಿಂಗ್ಲೆಸ್ ಆಗಿರ್ತವೆನೋ, ಅನ್ಪ್ರೊಡಕ್ಟಿವ್ ಆಗಿರ್ತವೆನೋ, ಯೂಸ್ಲೆಸ್ ಆಗಿರ್ತವೆನೋ ಅಂಥವುಗಳಿಗೆಲ್ಲ ನೀವು ಧೈರ್ಯವಾಗಿ ನೋ ಹೇಳೋದನ್ನು ಕಲಿಬೇಕು. ಜಸ್ಟ್ ನೋ ಹೇಳೋದಿದೆ, ಡೈರೆಕ್ಟಾಗಿ ನೋ ಅಂತಂದರೆ ನೋ ಹೇಳೋದಿದೆ. ಅವ್ರು ಹೆಂಗೆ ನೋ ಮೀನ್ಸ್ ನೋ ಅಂತ ಹೇಳ್ತಾರಲ್ಲ, ನೀವು ಕೂಡ ನೋ ಮೀನ್ಸ್ ನೋ ಅನ್ನೋದನ್ನು ಕಲಿಯೋದಿದೆ. ನೀವು ಎಲ್ಲದಕ್ಕೂ ಕೂಡ ಓವರ್ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಐ ಆಮ್ ನಾಟ್ ಅವೈಲೇಬಲ್, ಇವತ್ತು ನಾನು ಅವೈಲೇಬಲ್ ಇಲ್ಲ, ಅದಕ್ಕಾಗಿ ಬರಲ್ಲ, ಮಾತು ಮುಗೀತು. ಆದರೆ ಹುಡುಗರು ಈ ರೀತಿ ಹೇಳಲ್ಲ, ಅವರು ಇದಕ್ಕೆ ಎಕ್ಸ್ಪ್ಲನೇಷನನ್ನು ಕೊಡೋಕೆ ಹೋಗ್ತಾರೆ, ಅದು ಪೇಜ್ ಗಟ್ಟಲೆ ಕೊಡೋಕೆ ಹೋಗ್ತಾರೆ, ಓವರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಾರಿ, ಐ ಹ್ಯಾವ್ XYZ, ಸೊ ಐ ಕಾಂಟ್ ಕಮ್ ಟುಡೇ. ಇವತ್ತು ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಅಲ್ಲಿ ಹೋಗೋದಿದೆ, ಇಲ್ಲಿ ಹೋಗೋದಿದೆ, ಹಂಗಾಯಿತು ಹಿಂಗಾಯಿತು, ಅದಕ್ಕಾಗಿ ನನಗೆ ಬರೋಕ್ಕಾಗಲ್ಲ, ಸಾರಿ. ಇಷ್ಟೆಲ್ಲ ಕತೆ ಪುರಾಣ ಹೇಳಿ ಅವಳನ್ನು ನೈಸ್ ಮಾಡುವ, ಪ್ಲೀಸ್ ಮಾಡುವ, ಓವರ್ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ. ಬೋಲ್ಡಾಗಿ ನೀವು ಐ ಆಮ್ ನಾಟ್ ಅವೈಲೇಬಲ್ ಟುಡೇ ಅಂತಂದರೆ ಮಾತು ಮುಗೀತು, ಇವತ್ತು ನಾನು ಅವೈಲೇಬಲ್ ಇಲ್ಲ, ಮಾತು ಮುಗೀತು. ಈ ರೀತಿ ನೀವು ಓವರ್ ಎಕ್ಸ್ಪ್ಲನೇಷನನ್ನು ಕೊಡದೆ ನೋ ಹೇಳೋದನ್ನು ಕಲಿಬೇಕು. ಇದು ಅವಳ ಮನಸ್ಸಲ್ಲಿ ನಿಮ್ಮೆಡೆಗೆ ಓವರ್ ಅಟ್ರಾಕ್ಟಿವ್ನೆಸ್ಸನ್ನು ಬಿಲ್ಡ್ ಮಾಡುತ್ತೆ. ಟ್ರಿಕ್ ನಂಬರ್ 7, ಕ್ರಿಯೇಟ್ ಮಿಸ್ಟ್ರಿ ಅರೌಂಡ್ ಯುವರ್ ಲೈಫ್. ನೀವು ಸ್ವಲ್ಪ ಪವರ್ ಅಪ್ ಪ್ರೈವೇಸಿಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಫಾಲೋ ಮಾಡಬೇಕು. ನೀವು ಅವಳಿಗೆ ಎಲ್ಲವನ್ನ ತೆರೆದಿಟ್ಟು ಬಿಚ್ಚಿಟ್ಟು ಹೇಳುವ ಅವಶ್ಯಕತೆ ಇಲ್ಲ. ಅವಳಿಗೆ ಯಾವ ಸಂಗತಿಗಳನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆಯೋ ಅವಳು ಎಷ್ಟು ಕೇಳಿರ್ತಾಳೋ ಅಷ್ಟೇ ಹೇಳಬೇಕು. ಅವಳು ಕೇಳದೇನೆ ಓವರ್ ಆಗಿ ನಿಮ್ಮ ಬಗ್ಗೆ ಎಲ್ಲವನ್ನ ಕೂಡ ಅವಳಿಗೆ ಹೇಳೋ ಅವಶ್ಯಕತೆ ಇಲ್ಲ, ನಾಟ್ ನೆಸೆಸರಿ. ನೀವು ಅವಳ ಬಗ್ಗೆ ಎಲ್ಲವನ್ನ A to Z ಆಗಿ ಒಂದೇ ಸರ್ತಿಗೆ ಹೇಳಿಬಿಟ್ರೆ ಅವಳಿಗೆಲ್ಲ ಗೊತ್ತಾಗ್ಬಿಡತ್ತೆ. ಮತ್ತು ಗೊತ್ತಾದ ನಂತರ ಆಕೆ ನಿಮ್ಮಲ್ಲಿ ಇಂಟ್ರೆಸ್ಟನ್ನು ಕಳ್ಕೊತಾಳೆ, ಅಟ್ರಾಕ್ಟಿವ್ನೆಸ್ಸೇ ಹೋಗಿಬಿಡತ್ತೆ. ಅದಕ್ಕಾಗಿ ನೀವು ಸ್ವಲ್ಪ ಮಿಸ್ಟ್ರಿ ಮ್ಯಾನ್ ಆಗಬೇಕು. ನಾನು ಕೆಟ್ಟ ಸಂಗತಿಗಳನ್ನು ಮುಚ್ಚಿಡಿ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಸಂಗತಿಗಳನ್ನು ಕೂಡ ಒಂದೇ ಟೈಮಿಗೆ ಹೇಳೋದೇನಿದೆ ಅವಳಿಗೆ. ಜೀವನ ಪೂರ್ತಿ ನಿಮ್ಮ ಜೊತೆಗೆ ಇರೋಳಿದಾಳಲ್ಲ, ಒಂದೇ ಮೀಟಿಂಗಲ್ಲೇ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲವನ್ನ ಅವಳಿಗೆ ಅರ್ಥ ಮಾಡಿಸಿ. ಒಂದೇ ಟೈಮಿಗೆ ಎಲ್ಲವನ್ನ ಓಪನ್ ಬುಕ್ಕಿನ ಥರ ಹೇಳಿಬಿಟ್ರೆ ನೆಕ್ಸ್ಟ್ ಮೀಟಿಂಗಲ್ಲಿ ಏನು ಮಾತಾಡ್ತೀರಾ? ಮಾತಾಡೋಕ್ಕೆ ಅಲ್ಲಿ ಯಾವುದೇ ಟಾಪಿಕ್ಕೇ ಉಳಿಯಲ್ಲ. ಅದಕ್ಕಾಗಿ ಅವಳಿಗೆ ಅನ್ನಿಸ್ಬೇಕು ಇವನ ಬಗ್ಗೆ ಇನ್ನೂ ತಿಳ್ಕೋಬೇಕು. ಅನ್ನಿಸ್ಬೇಕಪ್ಪ ಅಂತಂದರೆ ನೀವೇನು ಮಾಡಬೇಕು? ಸ್ವಲ್ಪ ಸ್ವಲ್ಪನೇ ಕೊಡಬೇಕು. ಈಗ ಹೆಂಗೆ ರಾಜಕಾರಣಿಗಳು ಕೆಲಸ ಮಾಡುವಾಗ ಸ್ವಲ್ಪನೇ ಕೆಲಸ ಮಾಡ್ತಾರೆ, ಮತ್ತು ನೀವು ಹೋಗಿ ರಿಕ್ವೆಸ್ಟ್ ಮಾಡ್ತೀರಾ, ಮತ್ತೆ ಸ್ವಲ್ಪ ಮಾಡ್ತಾರೆ, ಈ ರೀತಿ 5 ವರ್ಷ ಜಗ್ತಾರವರು. ಸೊ ನಿಮಗೂ ಅದೇ ಟೆಕ್ನಿಕನ್ನು ಫಾಲೋ ಮಾಡೋದಿದೆ. ನಿಮ್ಮ ಸುತ್ತಮುತ್ತ, ನಿಮ್ಮ ಲೈಫಿನ ಸುತ್ತಮುತ್ತ ಸೀಕ್ರೆಟ್ಗಳನ್ನು ಮೇಂಟೈನ್ ಮಾಡೋದಿದೆ. ಅವಳು ಎಷ್ಟು ಕೇಳ್ತಾಳ, ಒಂದು ಕೇಳಿದ್ಲ, ಒಂದು ಹೇಳಿದ್ಲು, ಮತ್ತು ನಾಳೆಗೆ ಬೇಕಲ್ಲ. ಸೊ ಅವಳ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇನ್ನಷ್ಟು ಮತ್ತಷ್ಟು ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಹುಟ್ಟಬೇಕು. ಆ ರೀತಿ ನೀವು ಒಂದು ಬೌಂಡ್ರಿಯನ್ನು ಸೆಟ್ ಮಾಡಿ ಅದಕ್ಕೆ ತಕ್ಕಂತೆ ಅವಳೊಂದಿಗೆ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು. ಟ್ರಿಕ್ ನಂಬರ್ 8, ಎಂಬ್ರೇಸ್ ಕಂಟಿನ್ಯೂಯಸ್ ಗ್ರೋತ್ ಆ್ಯಂಡ್ ಲರ್ನಿಂಗ್. ನೀವು ಮೊದಲ 7 ಸೈಕಾಲಜಿಕಲ್ ಟ್ರಿಕ್ಸ್ಗಳನ್ನು ಅಪ್ಲೈ ಮಾಡಿದ್ರಿ. ಆಕೆ ನಿಮ್ಮೆಡೆಗೆ ಅಟ್ರಾಕ್ಟ್ ಆಗ್ತಾಳೆ, ನಿಮ್ಮೊಂದಿಗೆ ಬರ್ತಾಳೆ. ಆಕೆ ನಿಮ್ಮೊಂದಿಗೆ ರಿಲೇಷನ್ಶಿಪ್ನಲ್ಲಿ ಬಂದಾಗ ಆ ರಿಲೇಷನ್ಶಿಪ್ ಲೈಫ್ ಲಾಂಗ್ ಕಂಟಿನ್ಯೂ ಆಗಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಕ್ಯಾಶ್ ಇರಬೇಕು, ನಿಮ್ಮ ಹತ್ರ ಸ್ಟೆಬಿಲಿಟಿ ಇರಬೇಕು, ನೀವು ಫೈನಾನ್ಷಿಯಲಿ ಸೋಷಿಯಲಿ ಸ್ಟ್ರಾಂಗ್ ಆಗಿರಬೇಕು, ಪವರ್ಫುಲ್ ಆಗಿರಬೇಕು. ಅಂದಾಗಲೇ ಆಕೆ ನಿಮ್ಮೊಂದಿಗೆ ಇರ್ತಾಳೆ. ನಿಮ್ಮಲ್ಲಿ ಆಕೆಗೆ ಫ್ಯೂಚರ್ ಕಾಣಿಸದಿದ್ದರೆ ಎನಿ ಟೈಮ್ ಆಕೆ ನಿಮ್ಮನ್ನು ಬಿಟ್ಟೋಗ್ತಾಳೆ. ನಿಮ್ಮ ಜಾಬ್ ಲಾಸ್ ಆದರೂ ಕೂಡ, ಬಿಸ್ನೆಸ್ ಲಾಸಿಗೆ ಹೋದರೂ ಕೂಡ, ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ಗಳಾದರೂ ಕೂಡ ಆಕೆ ಹಿಂದು ಮುಂದೆ ನೋಡದೆ ನಿಮ್ಮನ್ನು ಎದೆಗೆ ಒದ್ದುಬಿಟ್ಟು ರಿಜೆಕ್ಟ್ ಮಾಡಿ ಹೋಗೇ ಹೋಗ್ತಾಳೆ. ಇದರಲ್ಲಿ 2 ಮಾತಿಲ್ಲ. ಅದಕ್ಕಾಗಿ ನೀವು ಪ್ರತಿದಿನ ನಿಮ್ಮನ್ನು ಇಂಪ್ರೂವ್ ಮಾಡಿಕೊಳ್ಳುವುದರ ಮೇಲೆ ಫೋಕಸ್ ಮಾಡಬೇಕು. ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡುವುದಕ್ಕಾಗಿ ನೀವು ಪ್ರತಿದಿನ ಎಕ್ಸರ್ಸೈಸ್ ಮಾಡಬೇಕು, ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಜೊತೆಗೆ ನಿಮ್ಮ ವೆಲ್ತನ್ನು ಇಂಪ್ರೂವ್ ಮಾಡ್ತಾ ಹೋಗಬೇಕು. ವೆಲ್ತ್ ಇಂಪ್ರೂವ್ ಆಗಬೇಕಪ್ಪ ಅಂತಂದರೆ ನೀವು ಕಂಟಿನ್ಯೂಯಸ್ ಆಗಿ ಲರ್ನಿಂಗ್ ಮೇಲೆ ಫೋಕಸ್ ಮಾಡಬೇಕು. ನೀವು ಕಲಿತಾನೇ ಇರಬೇಕು. ಹೊಸ ಹೊಸ ಸ್ಕಿಲ್ಗಳನ್ನು ಕಲೀರಿ. ಆ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ನಿಮ್ಮ ಇನ್ಕಮ್ ಸೋರ್ಸನ್ನು ಡೈವರ್ಸಿಫೈ ಮಾಡಿ. ಒಂದೇ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಇರಬೇಕು. ಮತ್ತು ದುಡ್ಡನ್ನು ಇನ್ವೆಸ್ಟ್ ಮಾಡಿ ಅದನ್ನು ಗ್ರೋ ಮಾಡೋದನ್ನು ಕಲೀರಿ. ಸೊ ಈ ರೀತಿ ಮಾಡ್ತಾ ನೀವು ಹೋದರೆ ಆಕೆ ಗೊತ್ತಾಗತ್ತೆ ನೀವು ಒಂದಲ್ಲ ಒಂದಿನ ಗಗನಕ್ಕೆ ಏರ್ತೀರಾ. ಯು ವಿಲ್ ಟಚ್ ದ ಸ್ಕೈ ಅನ್ನೋ ಕಾನ್ಫಿಡೆನ್ಸ್ ಅವಳಲ್ಲಿ ಬರುತ್ತೆ. ಅದು ಬಂದ್ರೇ ಆಕೆ ನಿಮ್ಮೆಡೆಗೆ ಅಟ್ರಾಕ್ಟ್ ಆಗಿರ್ತಾಳೆ. ಮತ್ತು ಅಟ್ರಾಕ್ಟ್ ಆಗಿ ನಿಮ್ಮ ಹತ್ತಿರಕ್ಕೆ ಬಂದಾಗ, ನಿಮ್ಮ ಮನೇಲಿ ಬಂದಾಗ, ನಿಮ್ಮ ಲೈಫಲ್ಲಿ ಬಂದಾಗ ಕೊನೆವರೆಗೂ ಕೂಡ ಇರಬೇಕು ಅಂತ ಅವಳಿಗೆ ಅನಿಸುತ್ತೆ. ಸೊ ನಿಮ್ಮಲ್ಲಿ ಅವಳಿಗೆ ಫ್ಯೂಚರ್ ಕಾಣಿಸಿದರೆ ಮಾತ್ರ ಆಕೆ ಇರ್ತಾಳೆ, ಇಲ್ಲ ಅಂತಂದರೆ ಇಲ್ಲ. ಹುಡುಗಿಯರು ತುಂಬಾ ಸ್ಮಾರ್ಟ್ ಆಗಿರ್ತಾರೆ, ಇಂಟೆಲಿಜೆಂಟ್ ಆಗಿರ್ತಾರೆ.
ಅವರು ಯಾವುದೇ ಓರ್ವ ಲೂಸರ್ನ ಹಿಂದೆ ಹೋಗೋಕೆ ಇಷ್ಟಪಡಲ್ಲ. ಸಕ್ಸಸ್ಫುಲ್ ಆಗಿರುವ ವ್ಯಕ್ತಿಯೊಂದಿಗೆ ಹಿಂದೆ ಹೋಗ್ತಾರವರು. ಅವರಿಗೆ ಜಾಸ್ತಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗಳಲ್ಲಿ ಖುಷಿ ಸಿಗತ್ತೆ. ಸೇಫ್ಟಿ ನೋಡ್ತಾರೆ, ಅವರು ಸೆಕ್ಯೂರಿಟಿಯನ್ನು ನೋಡ್ತಾರೆ. ಅದಕ್ಕಾಗಿ ನೀವು ಸರಿಯಾಗಿ ನಿಮ್ಮ ಲೈಫಿನ ಮೇಲೆ ಫೋಕಸ್ ಮಾಡಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ಸರಿಯಾಗಿ ಕಲೀರಿ, ಕೆಲಸ ಮಾಡಿ, ಬಿಸ್ನೆಸ್ ಮಾಡಿ, ಸಾಕಷ್ಟು ದುಡ್ಡನ್ನು ಸಂಪಾದಿಸಿ, ಒಂದು ಚೆನ್ನಾಗಿ ಮನೆ ಕಟ್ಟಿ, ಒಳ್ಳೆ ಕಾರನ್ನು ತೆಗೆದುಕೊಳ್ಳಿ. ಈ ರೀತಿ ನೀವು ಒಂದು ಸ್ವಲ್ಪ ಲೈಫಲ್ಲಿ ಗ್ರೋ ಆಗಿ, ಆವಾಗಲೇ ಆಕೆ ನಿಮ್ಮೊಂದಿಗೆ ಇರ್ತಾಳೆ. ನಿಮಗೇನಾದರೂ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಸ್ಕಿಲ್ಲನ್ನು ಕಲಿಯುವ ಆಸೆ ಇದ್ದರೆ, ನಿಮ್ಮದೇ ಆದಂಥ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋ ಆಸೆ ಇದ್ದರೆ, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಬೇಕು ಅನ್ನೋ ಆಸೆ ಇದ್ದರೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕಲಿಯುವ ಆಸೆ ಇದ್ದರೆ, ಲಾಗಿಂಗನ್ನು ಕಲಿಯುವ ಆಸೆ ಇದ್ದರೆ, ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿ. ಎಲ್ಲ ಕೋರ್ಸ್ಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಒಟ್ಟಿನಲ್ಲಿ ಮೊದಲು ಕಲೀರಿ ಮತ್ತು ಸಂಪಾದಿಸಿ. ನೀವು ಈ 8 ಪವರ್ಫುಲ್ ಸೈಕಾಲಜಿಕಲ್ ಟ್ರಿಕ್ಸ್ಗಳನ್ನು ಫಾಲೋ ಮಾಡುವುದರ ಜೊತೆಗೆ ನೀವು ಓರ್ವ ಪವರ್ಫುಲ್ ಮ್ಯಾನ್ ಆದರೆ, ಸಕ್ಸಸ್ಫುಲ್ ಮ್ಯಾನ್ ಆದರೆ, ಖಂಡಿತವಾಗಿಯೂ ಆಕೆ ನಿಮ್ಮ ಹಿಂದೆ ಭಿಕ್ಷೆ ಬೇಡುತ್ತಾ ಬಂದೇ ಬರ್ತಾಳೆ. ಯಾವುದೇ ಹುಡುಗಿ ಓರ್ವ ಸಕ್ಸಸ್ಫುಲ್ ರಿಚ್ ಮ್ಯಾನನ್ನು ರಿಜೆಕ್ಟ್ ಮಾಡಿರೋದು ಇತಿಹಾಸದಲ್ಲೇ ಇಲ್ಲ. ಅದಕ್ಕಾಗಿ ಈ 8 ಸೈಕಾಲಜಿಕಲ್ ಟ್ರಿಕ್ಸ್ಗಳನ್ನು ಸರಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.